ಈಗ ಉಪಚುನಾವಣೆ ಸೋತು, ಉಪಚುನಾವಣೆಯಲ್ಲಿ ಜೆಡಿಎಸ್ ಸೋತು ಅಂತ ನೀವು ಮುಂದೆ ಬಂದಿದ್ದ? ಇಲ್ಲ ಇಲ್ಲ, ಅದಕ್ಕಿಂತ ಮುಂಚೆನೆ ಹ್ಮ್ ಯಾವಾಗ ಇವ್ರು ಬಿಜೆಪಿ ಹೋದ್ರು ನಾವು ಚಿಂತನೆ ಶುರು ಮಾಡಿದ್ವಿ. ಹ್ಮ್ ಈಗೇನು ಅವ್ರು ಬಿಜೆಪಿ ಜೊತೆಗೆ ಮರ್ಜ್ ಆದಂಗೆ, ಹ್ಮ್ ಅಲ್ಲ ಇನ್ನೇನು ಆಕಾಶ್ ಉಳಿದಿಲ್ಲ. NDS ಅಂದ್ರೆ ಜೆಡಿಎಸ್ ಮುಳುಗಿದ ಹಡಗುನ ಅಥವಾ ಮುಳುಗಿತ್ ಮುಳುಗೋಗಿರೋ ಹಡಗ? ಮುಳುಗಿತ್ 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 ಅಂದ್ರೆ ಅವರು ಇನ್ನ ತೆನೆ ಹೊತ್ತ ಮಹಿಳೆ ಅಲ್ಲ, ಬಿಜೆಪಿ ಇಲ್ಲ ಅಂತಾನೆ. ಇಲ್ಲ ಇಲ್ಲ, ಅದು ಬೇಡೋ ಮಹಿಳೆ, ಈಗ ತಾನೇ ಹೊತ್ತ ಮಹಿಳೆ ಇಲ್ಲ. ಬೇಡ ಮಹಿಳೆ, ತೆನೆ ಹೊತ್ತ ಮಹಿಳೆ ಅಲ್ಲ. ಯಾರ್ದಾರು ಸಪೋರ್ಟ್ ಇದ್ರೆ ಮಾತ್ರ, ಸಪೋರ್ಟ್ ಇಲ್ಲ ಅಂದ್ರೆ ನಿಮ್ದೇ ಪಕ್ಷ ಅಲ್ಲ, ರಾಜ್ಯಾಧ್ಯಕ್ಷ ಇನ್ನು ಅಂತ ಹೇಳ್ತಿರ್ಲ. ಕದನ್ನ ಕಟ್ ಹಾಳು ಮಾಡಿದ್ರು ಇವರು. ಲೆಟ್ ಅಸ್ ಸಿ. ಬಸ್ ಸ್ಟ್ಯಾಂಡ್ ಮಹಿಳೆ ಅಂದ್ರಿ, ಮುಳುಗಿರೋ ಹಡಗು ಅಂದ್ರಿ, ಮುಳುಗೋಗಿರೋ ಹಡಗು ಅಂದ್ರಿ. ಬಸ್ ಸ್ಟ್ಯಾಂಡ್ ಮಹಿಳೆ ಅಂತ ಹೇಳಲಿಲ್ಲ, ತೆನೆ ಹೊತ್ತ ಮಹಿಳೆ ಅಲ್ಲ, ಬೇಡೋ ಮಹಿಳೆ ತರ ತೆನೆ ಹೊತ್ತ ಮಹಿಳೆ, ಬೇಡ ಮಹಿಳೆ. ಎಸ್, ಬೇಡ ಮಹಿಳೆಗೆ ಪಕ್ಷಕ್ಕೆ ಇನ್ನೂ ಕೂಡ ನೀವು ರಾಜ್ಯಾಧ್ಯಕ್ಷರು. ನಾನು ತೆನೆ ಹೊತ್ತ ಮಹಿಳೆಗೆ ರಾಜ್ಯಾಧ್ಯಕ್ಷ, ಬೇಡೋ ಮಹಿಳೆಗಲ್ಲ. ಅಂದ್ರೆ ಈಗ ಅದು ಫುಲ್ ಚೇಂಜ್. ಸರ್, ಕೇಳಕ್ಕೆ ಹೋಗ್ತೀರಾ? ಕೇಳೋದಿಲ್ ಕೂಡ ಜೆಡಿಎಸ್ ಬಗ್ಗೆ ನೀವು ಮಾತುಕತೆ, ಅಲ್ಲಿನ ರಾಜ್ಯಾಧ್ಯಕ್ಷನ ಜೊತೆ ಮಾತುಕತೆ ಮಾಡ್ತೀರಾ? ಯಾಕೆ ಅಲ್ಲಿ ಜೆಡಿಎಸ್ ಇದೆಯಾ? ಅಲ್ಲ, ಹೌದು, ಅವರೆಲ್ಲ ದೇವೇಗೌಡರು ಬಿಟ್ಟು ಅವರೇ ಒಂದು ಪ್ರಾದೇಶಿಕವಾಗಿ ಪಕ್ಷ ಮಾಡ್ಕೊತಾ ಇದ್ದಾರೆ. ನಿಮ್ ಜೊತೆ ಮರ್ಜ್ ತರದೇನು? ಅದೇನಾಗಿಲ್ಲ, ಡಿಸ್ಕಷನ್ ಆಗಿಲ್ಲ, ಅದೇ ಬೇರೆ ಚರ್ಚೆ ಮಾಡಿದ್ರೆ ಅವ್ರು ಬೇರೆ ಇದಾರೆ, ನಾವು ಬೇರೆ ಇದೀವಿ.